ಬಿಜೆಪಿ ಬಂದ್ರೆ ಒಳ್ಳೇದು. ಮೋದಿ ಅವ್ರು ನೋಡೇನೆ ಮಾತಾಡ್ತಾ ಇರೋದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಅಲೆನೇ ಜಾಸ್ತಿ ಇದೆ ಮೇಡಮ್. ಅವ್ರಿಗೆ ಇದು ಅನುಭವ ಇಲ್ಲ ಅವರಿಗೆ. ಬಿಜೆಪಿ ಗೆದ್ದು ಬಂದಷ್ಟು ಸಂತೋಷ, ಅದು ಬಂದ್ರೆ ಆಗಲ್ಲ ಅಂತ. ನಮ್ಮ ಎಂಪಿ ಪ್ರೊಫೆಸರ್ ರಾಜೀವ್ ಗೌಡ್ರು ಅದು ಅಧಿಕಾರಿಗಳು ಅಷ್ಟೇ ಅವ್ರದ್ದು. ಅವ್ರದಾದ್ಮೇಲೆ ಏನಿರಲ್ಲ, ಇಳಿದ್ಮೇಲೆ ಏನಿರಲ್ಲ ಅವ್ರದ್ದು. ಸದಾನಂದ ಗೌಡರು ಗೆದ್ದಿ ಒಂದು ನಮ್ಮ ಕೆಂಗೇರಿಯಲ್ಲಿ ಬಾತ್ರೂಮ್ ಓಪನ್ ಮಾಡಿ ಹೋದವರು ಇನ್ನವ್ರಿಗೂ ಕ್ಷೇತ್ರಕ್ಕೆ ಬಂದೇ ಇಲ್ಲ. ಅವರು ಶೋಭಾ ಕರಂದ್ಲಾಜೆ ಬೇಕು. ಈಗ ಇತ್ತೀಚೆಗಂತೂ ಮನೆಗಳಿಗೆಲ್ಲ ಬಂದು ಜನಗಳ ಕಷ್ಟ ವಿಚಾರ ಸುಖದ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ. ಅವ್ರು ಮಾಡಿದ್ದಾರೆ, ಸದಾನಂದ ಅವರು ಮಾಡಿದ್ದಾರೆ. ಎಲ್ಲ ಎಸ್.ಟಿ. ಸೋಮಶೇಖರ್ ಅವರೇ ನಮ್ಮ ಏರಿಯಾದಲ್ಲಿ ಯಶವಂತಪುರ ಕ್ಷೇತ್ರ ಪೂರ್ತಿ ಅಭಿವೃದ್ಧಿ ಮಾಡಿರೋದು. ಈ ಯೋಗಿ ಬಿಟ್ರೆ ಮೋದಿ. JDS 3 ಸೋಲ್ತಾರೆ, ಗೆಲ್ಲಿಯಲ್ಲ ಒಂದೂ. BJP ಅವರು 12 ಗೆದ್ರೆ ನಾವು 15 ಗೆದ್ದೇ ಗೆಲ್ತೀವಿ ಮೇಡಮ್ ಅವರೇ. ನಾವಿವತ್ತು ಬೆಂಗಳೂರಿನ ನಾರ್ತ್ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿನ ಜನರಿಗೆ ಯಾರು MP ಆದರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಅವ್ರು ಮಾತನಾಡ್ತಾರೆ. ಯಾರು MP ಆದರೆ ಒಳ್ಳೇದು, ಹಾಗೆ ಪ್ರಧಾನಮಂತ್ರಿ ಯಾರಾದರೆ ಒಳ್ಳೇದು, ಹಾಗೆ ಗ್ಯಾರಂಟಿಗಳ ವಿಚಾರವಾಗಿರಲಿ, ಸಿಟ್ಟಿಂಗ್ MP ಹೇಗೆ ಕೆಲಸವನ್ನು ಮಾಡ್ತಿದ್ದಾರೆ, ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆಯಾ, ಹೇಗೆ ಜನರು ನಿಜಕ್ಕೂ ತೃಪ್ತರಾಗಿದ್ದಾರಾ, ರಾಜಕೀಯದಲ್ಲಿ ಅಂದರೆ ರಾಜಕಾರಣಿಗಳು ತೃಪ್ತಿಯನ್ನಾಗಿ ಮಾಡಿದ್ದಾರಾ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರಾ, ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ MP ಯಾರಾದರೂ ಒಳ್ಳೇದು ಸರ್? ನಮ್ಗೆ ಮೋದಿ ಅವ್ರು ಬಂದ್ರೆ ಒಳ್ಳೇದು, ಬಿಜೆಪಿ ಬಂದ್ರೆ ಒಳ್ಳೇದು. ಓಕೆ, ಹಾಗಾದರೆ ನೀವು MP ಯಾರು ಆದರೆ ಒಳ್ಳೇದು ಅಂತ ಕೇಳಿದ್ರೆ BJP ಅವ್ರು ಬಂದರೆ ಅಥವಾ ಮೋದಿ ಆದರೆ ಒಳ್ಳೇದು ಅಂತ ಹೇಳ್ತಿದ್ದೀರಾ. ಮೋದಿ ಮುಖ ನೋಡಿ ನೀವು ಡಿಸೈಡ್ ಮಾಡ್ತಿದ್ದೀರಾ, ಇಲ್ಲಿನ MP ಅಭಿವೃದ್ಧಿ ಕೆಲಸದ ಬಗ್ಗೆ ನೋಡಿ? ಮೇಡಮ್, ನಾವು ಮೋದಿ ಅವ್ರು ನೋಡೇನೆ ಮಾತಾಡ್ತಾ ಇರೋದು. ಓಕೆ, ಸೊ ಈ ವಿಚಾರಕ್ಕೋಸ್ಕರ ಶೋಭಾ ಕರಂದ್ಲಾಜೆ ಅವರು ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಓಕೆ, ಅವರಿದ್ದಾಗ ಒಂದು ಆಡಳಿತದಲ್ಲಿ ನಡೀತಿತ್ತು. ಬಟ್ ಏನು ಅಂತಂದರೆ ನಮಗೆ ಈಗ BJP ಬಂದರೆ ನಮಗೆ ಒಂದು ಅಷ್ಟೋ ಇಷ್ಟೋ ಎಲ್ಲ ಕೆಲಸಗಳಾಗುತ್ತೆ. ಈಗ ಕಾಂಗ್ರೆಸ್ ಬಂತು, ಅಲ್ಲಿ ನೋಡಿದ್ರೆ ಅದೇನೋ ಫ್ರೀ ಅಂತ ಬಿಟ್ಟರು, ಅದೆಲ್ಲ ಮಾಡಿದ್ರು, ಪರವಾಗಿಲ್ಲ, ಓಕೆ. ಬಟ್ ನಮಗೆ BJP ಬಂದಷ್ಟು, ನಮಗೆ BJP ಗೆದ್ದು ಬಂದಷ್ಟು ಸಂತೋಷ, ಅದು ಬಂದರೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೆ. ಈ ಕಾಂಗ್ರೆಸ್ಸಲ್ಲಿ ರಾಜೀವ್ ಗೌಡ್ರು ಇದ್ದಾರೆ, ಈ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. BJPಯಿಂದ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟ ಆದಮೇಲೂ ಕೂಡ ಹಲವಾರು ಗೊಂದಲಗಳು ಇತ್ತು. ಅಲ್ಲಿ ಉಡುಪಿ ಮತ್ತು ಚಿಕ್ಕಮಂಗ್ಳೂರಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಂತ. ಹೌದು. ಸೊ ಈ ವಿಚಾರಕ್ಕೋಸ್ಕರ ಇಲ್ಲಿ ಅವ್ರು ಬಂದು ನಿಂತಿದ್ದಾರೆ, ಏನು ಅನಿಸ್ತಾ ಇದೆ? ಏನು ಅನಿಸುತ್ತೆ ಮೇಡಮ್, ಒಳ್ಳೆಯದೇ ಅನಿಸುತ್ತೆ. ನೋಡೋಣ, ಮುಂದೆ ಈಗ MP ಎಲೆಕ್ಷನ್ ಆಗಬೇಕು, ಅದಾದಮೇಲೆ ನೋಡೋಣ ಅದು ಏನೇನಾಗುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆಲ್ಲ. ಓಕೆ, ಇಲ್ಲಿನ ಸಿಟ್ಟಿಂಗ್ MP ಬಂದ್ಬಿಟ್ಟು ಸದಾನಂದ ಗೌಡ್ರು ಇದ್ದಾರೆ. ಸೊ ಅವರ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ಆಗಿದೆಯಾ, ಹೇಗೆ ಮಾಡ್ತಿದ್ದಾರೆ ಮೇಡಮ್? ಪರವಾಗಿಲ್ಲ, ನಡೆದಿದೆ. ಯಾವ ಥರ ಏನು ಅವರು ಮುಂದಿನ ಒಂದು ಸಮಾಜದ ಬಗ್ಗೆ ಏನು ಕಳ್ಕಳಿ ಇದೆ, ಆಮೇಲೆ ಜನಗಳಿಗೆ ಏನು ಬೇಕು ಬೇಡ ಅದೆಲ್ಲ ನೋಡ್ಕೊತ ಹೋಗ್ತಾ ಇದ್ದಾರೆ. ಪರವಾಗಿಲ್ಲ, ನಡೀತಾ ಇದೆ. ನಿಮ್ಮ ಸಿಟ್ಟಿಂಗ್ MLA ST ಸೋಮಶೇಖರ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮೇಡಮ್, ನಡೀತಾ ಇದೆ. ಓಕೆ, ಈಗ ಇತ್ತೀಚೆಗಂತೂ ಮನೆಗಳಿಗೆಲ್ಲ ಬಂದು ಜನಗಳ ಕಷ್ಟ ವಿಚಾರ ಸುಖದ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಕೇಳ್ಕೊಂಡು ಹೋಗ್ತಾ ಇದ್ದಾರೆ, ನಡೀತಾ ಇದೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಿಮ್ಮ MP ಯಾರಾದರೂ ಒಳ್ಳೇದಂತ ಅನ್ಸುತ್ತೆ ನಿಮಗೆ? ಈ ಯೋಗಿ ಬಿಟ್ರೆ ಮೋದಿ. ಅಂದರೆ MP ಮುಖ ನೋಡೋದಕ್ಕಿಂತ ಯೋಗಿ ಅಥವಾ ಮೋದಿ ಅವ್ರ ಮುಖನೇ ಜಾಸ್ತಿ ನೋಡೋದು ಅಂತ ಆಯಿತು. ಹೌದು, ಮೋದಿ ಜಾಸ್ತಿ ನೋಡೋದು, ಯೋಗಿ ಬೇಕೀಗ ನಮಗೆ. ಓಕೆ, ನಿಮಗೆ ಪ್ರಧಾನಿ ಮೋದಿ ಆಗಬೇಕು, ರಾಹುಲ್ ಗಾಂಧಿ ಯಾಕೆ ಆಗಬಾರ್ದು? ಬೇಡ ಮೇಡಮ್, ಅವ್ರಿಗೆ ಇದು ಅನುಭವ ಇಲ್ಲ. ಅವರಿಗೆ ಅನುಭವ ಇಲ್ಲ. ನಮಗೆ ಯೋಗಿ ಬೇಕು, ಇಲ್ಲ ಮೋದಿ ಬೇಕು. ಮೋದಿ ಅವರು ಯಾವೆಲ್ಲ ಅಭಿವೃದ್ಧಿ ಕೆಲಸ ಅಷ್ಟೊಂದು ಇಷ್ಟ ಆಗಿದೆ ನಿಮ್ಗೆ? ಹಾಗಾದರೆ ಕಾಶ್ಮೀರದ್ದು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಇವರು ಅಷ್ಟು ಮಾಡೋಕ್ಕಾಗಲ್ಲ, ಯಾರು ರಾಹುಲ್ ಮಾಡೋಕ್ಕಾಗಲ್ಲ. ಅವರು ಒಂದ್ಸಲ ಅಧಿಕಾರ ಕೊಟ್ಟು ನೋಡ್ಬೋದಲ್ವಾ? ಇಲ್ಲ ಮೇಡಮ್, ಇಷ್ಟು. ಓಕೆ, ಇನ್ನೊಂದು ವಿಚಾರ ಸರ್, ನಿಮ್ಮ MP ಯಾರಾದರೆ ಒಳ್ಳೆಯದು ಅಂತ ಅನಿಸುತ್ತೆ? ಶೋಭಾ ಕರಂದ್ಲಾಜೆ ಅವರು BJPಯಿಂದ ನಿಂತ್ಕೊಂಡಿದ್ದಾರೆ, ಹಾಗೆ ಕಾಂಗ್ರೆಸ್ಸಿಂದ ರಾಜೀವ್ ಗೌಡ ಅವರು ನಿಂತ್ಕೊಂಡಿದ್ದಾರೆ, ಪ್ರೊಫೆಸರ್ ರಾಜೀವ್ ಗೌಡ ಅವರು. ಶೋಭಾ ಕರಂದ್ಲಾಜೆ ಬೇಕು. ಓಕೆ, ಉಡುಪಿ ಹಾಗೆ ಚಿಕ್ಕಮಂಗ್ಳೂರಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳಿದರು, ಅವರಿಗೆ ಇಲ್ಲಿ ಟಿಕೆಟ್ ನೀಡಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಮೇಡಮ್. ಓಕೆ, ಹಾಗಾದರೆ ಈಗ BJPಯಿಂದ ಶೋಭಾ ಕರಂದ್ಲಾಜೆ ಇದ್ದಾರೆ, ಅವರಿಗೆ ನಿಮ್ಮ ಒಲವು ಜಾಸ್ತಿ ಇದೆ ಅವರಿಗೆ? ಹೌದು, ಅವ್ರು ನಿಂತ್ಕೋಬೇಕು ಅವರು. ಓಕೆ, ಇಲ್ಲಿರುವಂತಹ ಸಿಟ್ಟಿಂಗ್ MP ಸದಾನಂದ ಗೌಡ ಅವರು ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದ್ದಾರೆ, ಹೇಗೆ? ಅವ್ರು ಮಾಡಿದ್ದಾರೆ, ಸದಾನಂದ ಅವರು ಮಾಡಿದ್ದಾರೆ. ಅವ್ರು ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಓಕೆ, ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಶೋಭಾ ಕರಂದ್ಲಾಜೆ ಅವ್ರಿಗೆ ಕೊಟ್ಟಿದ್ದಾರೆ.
ಓಕೆ, ನೀವು ಬಿಜೆಪಿಯನ್ನ ನೋಡ್ತೀರಾ, ಮೋದಿಯನ್ನ ನೋಡ್ತೀರಾ ಹೊರತು ಎಂ ಪಿಯನ್ನ ನೋಡಲ್ಲ ಅಂತ ಆಯ್ತು. ಹೌದು. ಓಕೆ, ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಅದು ಅಧಿಕಾರ ಇರೋರು ಅಷ್ಟೇ ಅವ್ರದ್ದು. ಅದಾದ್ಮೇಲೆ ಏನಿರಲ್ಲ, ಇಳಿದ್ಮೇಲೆ ಏನಿರಲ್ಲ ಅವ್ರದ್ದು. ಓಕೆ, ಈಗ ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಹಾಗಾಗಿ ಗ್ಯಾರಂಟಿ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಆಯ್ತು. ಹೌದು. ಓಕೆ, ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಬಿಜೆಪಿ JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಕಾಂಗ್ರೆಸ್ಗೆ ಅದೇನಾದ್ರು ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಅದ್ರ ಬಗ್ಗೆ ಹೇಳಿಲ್ಲ. ನರೇಂದ್ರ ಮೋದಿ ಅವರಾದರೂ ಇನ್ನೂ ಒಳ್ಳೆಯದು. ರಾಹುಲ್ ಗಾಂಧಿ ಅವರು ಆಗಬೇಕು ಅಂತ ಏನು ಇಲ್ಲ, ಅವರೇನ 28 ಕ್ಷೇತ್ರ ಇರೋದು ಸರ್. ಹೇಳಿದ್ವಿ, ನಮಗೆ ಎಕ್ಸಾಂಪಲ್ ಹೇಳಿರೋದು ನಾನು 15 ಗೆದ್ರೆ ನಾವು 16 ಗೆದ್ದಿದ್ದೀವಿ. ಹೌದು ಸರ್, ಯಾವ ಗ್ಯಾರಂಟಿ ಮೇಲೆ ಇಷ್ಟೊಂದು ಮಾತು ಹೇಳ್ತಿದ್ದೀರಾ? ಸಿದ್ದರಾಮಯ್ಯವರು ಇದು ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಮಹಿಳೆಯರು ಪ್ರತಿಯೊಬ್ಬರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು. ಯಾವ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಓಟ್ ಹಾಕೋದೇ ಇಲ್ಲ. ಅವರು ಎಲ್ಲ 5 ಗ್ಯಾರಂಟಿನ ಅವರು ಈಡೇರಿಸಿದ್ದಾರೆ. ಅದರಿಂದ ಮಹಿಳೆಯರು ಪೂರ್ತಿ ಕಾಂಗ್ರೆಸ್ಗೆ ಹಾಕೋದು. ಮೋದಿ ಅಲೆಕ್ಕಿಂತ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ಜನಸಾಮಾನ್ಯರಿಗೆ? ಹೇಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಅಲೆನೇ ಜಾಸ್ತಿ ಇದೆ ಮೇಡಮ್ ಅವರೇ, ಮೋದಿಯವ್ರಿಗಿಂತ. ಹಾಗಾದ್ರೆ ನಿಮ್ಮ MP ಯಾರಾಗಬೇಕು? ನಮ್ಮ MP ಪ್ರೊಫೆಸರ್ ರಾಜೀವ್ ಗೌಡ್ರು. ಯಾಕಾಗಿ ಅವರೇ? ಅವರು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಮೊದಲನೇ ಬಾರಿ ಚುನಾಯಿಸ್ತಾ ಇದ್ದಾರೆ. ಅದರಿಂದ ನಾವು ಅವ್ರನ್ನ ಆರಿಸಿ ಕಳಿಸ್ತೀವಿ ಮೇಡಮ್ ಅವರೇ. ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಒಂದು ರೇಸ್ನಲ್ಲಿ ಇದ್ದಾರೆ, ಅವ್ರು ಯಾಕೆ ಆಗಬಾರ್ದು? ರೇಸ್ನಲ್ಲಿ ಅವರು ಇಲ್ಲಿ ನಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿ 2 ಸಲ ಗೆದ್ದು ಅಲ್ಲಿ ಬೇಡ ಅಂತ ಓಡಿಸಿದ್ದಾರೆ. ಅದಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಇಲ್ಲಿ ನಾವು ಈ ಸಲ ಗೆಲ್ಸಲ್ಲ ಅವ್ರನ್ನ. ಗೋ ಬ್ಯಾಕ್ ಶೋಭಕ್ಕ ಅನ್ನೋದು ಒಂದು ಬರ್ದೇ ಇದ್ದಿದ್ರೆ ಅವ್ರು ಅಲ್ಲಿ ಗೆಲ್ತಿದ್ರಾ ಅಥವಾ ಅವ್ರಿಗೆ ಅಲ್ಲಿ ಟಿಕೆಟ್ ಸಿಗ್ತಿತ್ತಾ? ಯಾವ ಥರ? ಇಲ್ಲ, ಸಿಗಲ್ಲ. ಸಿಕ್ಕಿದ್ರು ಅಲ್ಲೂ ಸೋಲ್ತಾ ಇದ್ರು ಮೇಡಮ್ ಅವರೇ. ಅದಕ್ಕೆ ಅವ್ರು ಈ ಕಡೆ ಆರಿಸ್ಕೊಂಡು ಬಂದಿರೋದು ಅವರು. ಶೋಭಾ ಕರಂದ್ಲಾಜೆ ಅವ್ರನ್ನ ಬಿಟ್ಟು ಬೇರೆ ಯಾವ್ದಾದ್ರು ಅಭ್ಯರ್ಥಿಗಳನ್ನ ಹಾಕಿದ್ರೆ ಅವ್ರು ಗೆಲ್ತಿದ್ರಾ? ಹಾಗಾದ್ರೆ ಅವರು ನಮ್ಮ ಬೆಂಗಳೂರು ಉತ್ತರದಲ್ಲಿ ಈ ಸಲ ಕಾಂಗ್ರೆಸ್ ಗೆಲ್ಸ್ತೀವಿ ಮೇಡಮ್ ಅವರೇ. ಹೌದು. ಬೆಂಗಳೂರು ಉತ್ತರನ BJP ಭದ್ರಕೋಟೆ ಅಂತಾನೆ ಕರೀತಾರೆ. ಸೊ ಈ ಒಂದು ಭದ್ರಕೋಟೆಯನ್ನ ಭೇದಿಸ್ತಾರಾ ಪ್ರೊಫೆಸರ್ ಅವರು? ಭದ್ರಕೋಟೆ ಈ ಸಲ ಭದ್ರಕೋಟೆ ಕಿತ್ತೋಗಿದೆ. ಅದಕ್ಕೆ ಈ ಸಲ ಪ್ರೊಫೆಸರ್ ರಾಜೀವ್ ಗೌಡ್ರು ಗೆದ್ದು ಬರ್ತಾರೆ ಮೇಡಮ್ ಅವರೇ. ಇಲ್ಲಿರುವಂತಹ ಸಿಟ್ಟಿಂಗ್ MP ಸದಾನಂದ ಗೌಡ್ರ ಬಗ್ಗೆ ಮಾತನಾಡೋದಾದ್ರೆ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಥವಾ ಅವರು ಹಾಗೆ MLA SD ಸೋಮಶೇಖರ್ ಅವರು ಸೇರ್ಕೊಂಡು ಅವರಿಬ್ಬರು ಕಾಂಬಿನೇಷನ್ನಲ್ಲಿ ಕೆಲಸಗಳಾಗಿತ್ತಾ? ಹೇಗೆ ಇಬ್ಬರು ಸೇರಿ ಏನು ನಮ್ಮ SD ಸೋಮಶೇಖರ್ ಮಾಡಿರೋದು ಮೇಡಮ್ ಅವರೇ. ಸದಾನಂದ ಗೌಡರು ಗೆದ್ದು ಒಂದು ನಮ್ಮ ಕೆಂಗೇರಿಯಲ್ಲಿ ಬಾತ್ರೂಮ್ ಓಪನ್ ಮಾಡಿ ಹೋದವರು ಇನ್ನವ್ರಿಗೂ ಕ್ಷೇತ್ರಕ್ಕೆ ಬಂದೇ ಇಲ್ಲ. ಅವರು ಎಲ್ಲ SD ಸೋಮಶೇಖರ್ ಅವರೇ ನಮ್ಮ ಏರಿಯಾದಲ್ಲಿ ಯಶವಂತಪುರ ಕ್ಷೇತ್ರ ಪೂರ್ತಿ ಅಭಿವೃದ್ಧಿ ಮಾಡಿರೋದು. 28 ಕ್ಷೇತ್ರ ಇದೆ. ಈ 28 ಕ್ಷೇತ್ರದಲ್ಲಿ BJP JDS ಎಷ್ಟು ಕ್ಷೇತ್ರವನ್ನ ಗೆಲ್ಲುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನ ಗೆಲ್ಲುತ್ತೆ? ನೀವು ಆಗಲೇ ಹೇಳಿದ್ರಿ ಅವ್ರು 15 ತಗೊಂಡ್ರೆ ನಮ್ದೊಂದು ಬಲ ಜಾಸ್ತಿ 16 ಅಂತ ಹೇಳಿದ್ರಿ. ಸೊ ಫೈನಲ್ ಅದೇ ಮಾತಾ ಮೇಡಮ್ ಅವರೇ? ಇದು JDS 3 ಸೋಲ್ತಾರೆ, ಗೆಲ್ಲಿಯಲ್ಲ ಒಂದೂ. BJP ಅವರು 12 ಗೆದ್ರೆ ನಾವು 15 ಗೆಲ್ತೀವಿ ಮೇಡಮ್ ಅವರೇ. ನೀವು ಹೇಳಿ ಸರ್. ಮೇಡಮ್, ಈಗ ನೀವು ಹೇಳೋದಾದರೆ ಬಡವರಾಗಲಿ ಯಾರೇ ಆಗಲಿ ಇದರಲ್ಲಿ ನಮ್ಮ ದೇಶದಲ್ಲೇ ಯೋಚನೆ ಮಾಡಿ ವೋಟ್ ಮಾಡಿದ್ರೆ ಖಂಡಿತವಾಗಲೂ ದೇಶದಲ್ಲಿ ಉಸಿರಾಡುವಂಥ ಚಾನ್ಸಸ್ ಎಲ್ಲರಿಗೂ ಇರುತ್ತೆ. ಏನಾರ ಮತ್ತೆ BJP ಬಂದರೆ ಉಸಿರು ಕಟ್ಟುವಂಥದ್ದು ಖಂಡಿತ ಆಗುತ್ತೆ, ಸಾವು ನೋವುಗಳು ಹೆಚ್ಚಾಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಈ ಒಂದು ಕ್ಷೇತ್ರದಲ್ಲಿ ಈ ಕೆಂಗೇರಿ ಒಂದು ಉಪನಗರದಲ್ಲಿ ಏನು ಮಾತನ್ನ ಆಡ್ತಿದ್ದಾರೆ ಅಂತಂದರೆ, ಇಲ್ಲಿರುವಂತಹ ಸಾರ್ವಜನಿಕರು ಎಷ್ಟೇ ಮಾತನಾಡ್ತಾ ಇರೋದು, ಶೋಭಾ ಕರಂದ್ಲಾಜೆ ಅವರು ಎಲ್ಲಿದ್ದೀರಾ, ಅಭಿವೃದ್ಧಿ ಕೆಲಸಗಳನ್ನು ಎಲ್ಲಿ ಮಾಡ್ತಾ ಇದ್ದೀರಾ, ದಯವಿಟ್ಟು ಇಲ್ಲಿ ಬನ್ನಿ, ನೀವು ಎಲೆಕ್ಷನ್ ನಿಂತಿದ್ದೀರಾ, ಹೌದು, ನಾವು ನಿಮ್ಮ ಮುಖವನ್ನು ನೋಡಬೇಕು. ಉಡುಪಿ ಹಾಗೆ ಚಿಕ್ಕಮಂಗ್ಳೂರಿನಲ್ಲಿ ಹೇಗೆ ಗೋಬ್ಯಾಕ್ ಶೋಭಕ್ಕ ಅಂತ ಹೇಳ್ತಾರ, ಯಾಕಾಗಿ ಆ ಮಾತನ್ನು ಅವರು ಅಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಇವರೇ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಹಾಗೆ ರಾಜೀವ್ ಗೌಡ ಅವರು ಕೆಲಸವನ್ನು ಮಾಡಬಹುದು, ಮುಂದೆ MP ಆದರೆ ನಮಗೆ ಜನಸಾಮಾನ್ಯರಿಗೆ ಕೆಲಸಗಳನ್ನು ಮಾಡಿಕೊಡಬಹುದು, ಅವರಿಗೆ ಸಿಗಬಹುದು, ಜನಸಾಮಾನ್ಯರ ಒಂದು ಭೇಟಿಗೆ ಸಿಗಬಹುದು ಅವರು ಅಂತ ಇಲ್ಲಿರುವಂತಹ ಸಾರ್ವಜನಿಕರು ಅಂದ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿನ MLA ಆಗಿರುವಂತಹ SD ಸೋಮಶೇಖರ್ ಅವರು ನಿಜಕ್ಕೂ ಅವರ ಕೈಗೆ ಸಿಗ್ತಿದ್ದಾರೆ. ಹಾಗೆ ಅವರು ಎಲ್ಲೂ ಕರೆದ್ರೂ ಕೂಡ ಬರ್ತಿದ್ದಾರೆ ಮತ್ತು ಅವರ ಫೋನ್ ಕರೆಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಈ ಒಂದು ಜನರು ಹೇಳೋದು ಏನು ಅಂತಂದರೆ, ಕಾಂಗ್ರೆಸ್ನಲ್ಲಿ ಯಾರೇ ಪ್ರಧಾನ ಮಂತ್ರಿ ಆದರೂ ಕೂಡ ನಮಗೆ ಒಳ್ಳೆಯದು ಅಂತ ಇವರು ಮಾತನಾಡ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಬೆಂಗಳೂರು ನಾರ್ತ್ ಅಲ್ಲಿರುವಂತಹ ಜನರು. ಹಾಗೆ ಬೆಂಗಳೂರು ನಾರ್ತ್ ಅಂತ ಹೇಳೋಕ್ಕಾಗಲ್ಲ, ಬೆಂಗಳೂರು ನಾರ್ತ್ ಕೆಂಗೇರಿ ಉಪನಗರದಲ್ಲಿರುವಂತಹ ಸಾರ್ವಜನಿಕರು ಯಾರು MP ಆಗಬೇಕು, ಯಾರು MLA ಆಗಬೇಕು, ಹಾಗೆ ಪ್ರಧಾನಮಂತ್ರಿ ಯಾರಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ ಇಷ್ಟ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ TV, ಬೆಂಗಳೂರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ
ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.